ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನೆಲ್ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಗೆ ಗಿಲ್ಲಿ ಹೋದಾಗಿಂದ ಅವ್ರಿಗೆ ಬಂದಿದ್ದಾರೆ. ಇವಾಗಲೂ ಕೂಡ ಅವ್ರ ಅಪ್ಪ 3-4 ತಿಂಗಳಿಂದ ಸರಿಯಾಗಿ ಮಧ್ಯಾಹ್ನ ಊಟ ಮಾಡಿಲ್ವಂತೆ, ಹಾಗೆ ಅವ್ರ ಮಾತ್ರೆ ಕೂಡ ತಗೊಂಡಿಲ್ವಂತೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ಗಿಲ್ಲಿ ಬಿಗ್ ಬಾಸ್ಗೆ ಹೋಗ್ತಾರೆ 3 ತಿಂಗಳಿಂದ. ಆಗ ಒಂದು 2-3 ವಾರ ಅಷ್ಟು ಫೇಮಸ್ ಏನಾಗಿರಲ್ಲ. ಆಮೇಲೆ 3-4 ವಾರ ಕಳೀತಿದ್ದಂಗೆ ಫುಲ್ ಫೇಮಸ್ ಆಗೋಕೆ ಸ್ಟಾರ್ಟ್ ಆಗ್ತಾರೆ ಗಿಲ್ಲಿ. ಅವ್ರ ಮಾತಿಂದ ಇರ್ಬೋದು, ಅವ್ರ ನಡವಳಿಕೆಯಿಂದ ಇರ್ಬೋದು, ಪ್ರತಿಯೊಂದು ಕೂಡ ಅವ್ರಿಗೆ ಇಷ್ಟ ಆಗುತ್ತೆ ಜನಗಳಿಗೆ. ಅಲ್ಲಿಂದ ಎಲ್ಲರೂ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ಈ ಇಂಟರ್ವ್ಯೂ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮವರು, ಅಂದರೆ ಪ್ರತಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇವ್ರ ಗಿಲ್ಲಿ ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಗಿಲ್ಲಿ ಮನೆ ಎಲ್ಲಿರೋದು, ಗಿಲ್ಲಿ ಹೆಂಗಿದ್ದಾನೆ, ಬಡವನ ಶ್ರೀಮಂತನ, ಅವ್ರ ಮನೆ ಹೇಗಿದೆ ಅಂತ ಪ್ರತಿಯೊಬ್ಬರು ಇಂಟರ್ವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆ ಹುಡ್ಕೋದು, ಡೈಲಿ ಒಬ್ಬೊಬ್ಬರು ದಿನ ಹಿಂಗೆ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾನೆ ಇರ್ತಾರೆ. ಸೊ ಇದರಿಂದ ಅವ್ರ ಅಪ್ಪ ಅಮ್ಮಂಗೆ ಒಂಥರ ಹಿಂಸೆ ಆಗ್ಬಿಟ್ಟಿದೆ. ಅವ್ರಿಗೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಿಲ್ವಂತೆ. ಮಧ್ಯಾಹ್ನ ಹೊತ್ತು ಅವ್ರ ಪಾಪ ಊಟ ಮಾಡ್ಬಿಟ್ಟು ಒಂದಷ್ಟೊತ್ತು ಮಲ್ಕೊಳ್ತಿದ್ರಂತೆ. ಈಗ ಅದಕ್ಕೂ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವಂತೆ. ನೆನ್ನೆ ಒಬ್ಬರು ಇಂಟರ್ವ್ಯೂವರ್ ಹೋಗಿದ್ರು, ಅವ್ರು ಕೇಳ್ತಾ ಇದ್ರು ಹೇಗೆ ಅನ್ನಿಸ್ತಿದೆ ನಿಮ್ಮ ಮಗ ಗೆದ್ದಿದ್ದು ಅಂತ ಎಲ್ಲ. ನಾನು ಇಡೀ ಲೈಫಲ್ಲಿ ಇಷ್ಟು ವರ್ಷದಿಂದ ಬಂದಿದ್ದೀನಿ, ನಾನು ಇಷ್ಟು ವರ್ಷದಿಂದನೂ ಒಂದು 50 ಲಕ್ಷ ದುಡ್ದಿಲ್ಲ. ಅವ್ನು ಬರೀ 3 ತಿಂಗ್ಳಿಗೆ 50 ಲಕ್ಷ ದುಡ್ದ, ಕಾರ್ ತಗೊಂಡ. ಆಮೇಲೆ ಸುದೀಪ್ ಸರ್ 10 ಲಕ್ಷ ಕೊಟ್ಟರು. ನಾನು ಇಡೀ ಜೀವನ ಪೂರ್ತಿ ದುಡಿದ್ರು ನಾನು ದುಡಿಯೋಕೆ ಆಯ್ತಿರ್ಲಿಲ್ಲ ಸರ್ ಅಂತ ಹೇಳ್ತಿದ್ರು. ಅದೇ ರೀತಿ ಹೆಂಗೆ ಅನ್ನಿಸ್ತಿದೆ ನಿಮಗೆ ಹಾಗೆ ಹೀಗೆ ಅಂತ ಕೇಳಿದಾಗ ಅವ್ರ ಅಪ್ಪ ಕೂಡ ಹೇಳಿದ್ರು, ನಾನು ಸರಿಯಾಗಿ 3 ತಿಂಗಳಿಂದ ಊಟ ಮಾತ್ರ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಮಧ್ಯಾಹ್ನ ಹೊತ್ತು ಏನು ತಿಂತಾ ಇಲ್ಲ ಅಂತ ಹೇಳ್ತಾರೆ. ಆಗ ಇಂಟರ್ವ್ಯೂ ಕೇಳ್ತಾರೆ, ಯಾಕೆ ಸರ್, ಏಕೆ ಊಟ ಮಾಡಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಅಂತ ಕೇಳಿದಾಗ, ಇನ್ನೇನ್ರಿ ಒಬ್ಬರಾದ್ಮೇಲೆ ಒಬ್ರು ಬರ್ತೀರಾ, ನಿಮ್ಮಂಗೆ ಹಿಂಸೆ ಕೊಡ್ತಾವ್ರೆ ಡೈಲಿ 3 ತಿಂಗಳಿಂದ ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ. ನಮ್ಗೆ ಸರಿಯಾಗಿ ಊಟ ಮಾಡೋಕ್ಕಾಯ್ತಲ್ಲ, ತಿಂಡಿ ತಿನ್ನೋಕ್ಕಾಯ್ತಲ್ಲ, ನಿದ್ದೆ ಮಾಡೋಕ್ಕಾಯ್ತಲ್ಲ, ನಿಮ್ಗಳು ಗೋಳಾಗ್ಬಿಟ್ಟೈತೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ಅರ್ಥ ಮಾಡ್ಕೋಬೇಕು ಅಂತಲ್ಲ, ಅವ್ರಿಗೊಂದು ಲೈಫ್ ಇದೆ. ಗಿಲ್ಲಿನ ಇಂಟರ್ವ್ಯೂ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಹೋಗಿ ಅವ್ರ ತಂದೆ ತಾಯಿನ ಇಂಟರ್ವ್ಯೂ ಮಾಡಿ ಅದು ಅವಶ್ಯಕತೆ ಇಲ್ಲ. ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಅದನ್ನ ಇವ್ರುಗಳು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸರಿಯಾಗಿ ಊಟ ಮಾಡೋಕ್ಕೆ ಟೈಮ್ ಕೊಡಲ್ವಂತೆ. ಹಣ ಇನ್ನೊಂದು ಸ್ವಲ್ಪ ತನ ಅವ್ರದ್ದು ಆಗೋಯ್ತಾನೆ, ಇದಕ್ಕೊಂದು 5 ನಿಮಿಷ ಮಾಡ್ಬಿಡ್ತಾನೆ ಅಷ್ಟೇ, ಆಮೇಲೆ ಊಟ ಮಾಡಿರಂತೆ. ಈ ಥರ ಒಬ್ಬರಾದ್ಮೇಲೆ ಒಬ್ರು ಹಿಂಗೆ ಹೋಗೋದು, ಹಿಂಗೆ ಟಾರ್ಚರ್ ಕೊಡೋದು, ಇದೇ ಥರ ಮಾಡ್ತಿದ್ದಾರಂತೆ. ಸೊ ಅವ್ರಿಗೆ ಹಿಂಸೆ ಆಗ್ಬಿಟ್ಟಿದೆ ಇದರಿಂದ. ಯಾರು ಬರೋದೇ ಬೇಡಪ್ಪ, ಅವ್ರು ಡೈರೆಕ್ಟಾಗಿ ಹೇಳ್ಬಿಟ್ರು, ನಿಮ್ಗಳಿಂದ ಟಾರ್ಚರ್ ಆಗ್ಬಿಟ್ಟು ನಮ್ಗೆ ಸರಿಯಾಗಿ ಊಟ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ. ಮೋಸ್ಟ್ಲಿ ಇನ್ಮೇಲಾದರೂ ಸ್ವಲ್ಪ ಸ್ಟಾಪ್ ಮಾಡಿ ಪಾಪ ಅವ್ರ ಪೇರೆಂಟ್ಸ್ಗೆ ಹಿಂಸೆ ಕೊಡೋದು. ಈಗ ಗಿಲ್ಲಿ ಇಂಟರ್ವ್ಯೂ ಯಾರ್ಯಾರು ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿ ತುಂಬ ಲೈವ್ಲಿಯಾಗಿ ಎಲ್ಲರ ಬಗ್ಗೆನೂ ಮಾತಾಡ್ತಿದ್ದಾನೆ. ನಿಮ್ಗೆ ಏನು ಅನಿಸ್ತು ಗಿಲ್ಲಿ ಇಂಟರ್ವ್ಯೂ ಯಾರ್ಯಾರು ನೋಡಿದ್ರಿ, ಏನು ಅನ್ನಿಸ್ತಿದೆ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.